ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಜಿಕೆ, ಕರೆಂಟ್ ಅಫೇರ್ಸ್, ರೀಸನಿಂಗ್, ಸೈನ್ಸ್, ಹಿಸ್ಟರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅನ್ನು ಡೈಲಿ ಅಪ್ಲೋಡ್ ಮಾಡುತ್ತೇವೆ. ಡೈಲಿ ಎಕ್ಸಾಮ್ಸ್ ಯೂಸ್ಫುಲ್ ವಿಡಿಯೋ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೈಸೂರು ರಾಜ್ಯದಲ್ಲಿ ಮೊದಲ ಬಾರಿಗೆ ಸತಿ ಪದ್ಧತಿಯನ್ನು ನಿಷೇಧಿಸಿದ ಮೈಸೂರಿನ ಒಡೆಯರು ಯಾರು? ಚಿಕ್ಕದೇವರಾಜ ಒಡೆಯರು. ಧರ್ಮಸ್ಥಳದಲ್ಲಿರುವ ಬಾಹುಬಲಿ ಮೂರ್ತಿಯ ಒಟ್ಟು ಎತ್ತರ ಎಷ್ಟು? 39 ಅಡಿ. ಬೌದ್ಧ ಮತಕ್ಕೆ ಸಂಬಂಧಿಸಿದ ಪದ್ಮಸಂಭವ ವಿಹಾರ ಎಲ್ಲಿದೆ? ಮೈಸೂರು. ಬ್ರಿಕ್ಸ್ನ ಮೊದಲ ಶೃಂಗಸಭೆಯಲ್ಲಿ ನಡೆಯಿತು? ರಷ್ಯಾ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಮಾನಸ. ಏಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಉಲ್ಲಾರ್. ಅತಿ ದೊಡ್ಡ ಉಪ್ಪಿನ ಸರೋವರ ಚಿಲ್ಕ. ಮೇಲಿನ ಎಲ್ಲವೂ ಸರಿ. ಸಿಪಾಯಿ ದಂಗೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ದಂಗೆ ನಡೆದ ಸ್ಥಳಗಳು ಮತ್ತು ವ್ಯಕ್ತಿಗಳು ಕನ್ವರ್ ಸಿಂಗ್ ಮತ್ತು ಮೀರತ್. ಹೇಳಿಕೆ ತಪ್ಪಾಗಿದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಮಂಗಳಮುಖಿಯರ ಮೊದಲನೇ ಶಾಖೆ ಸ್ಥಾಪಿತವಾಯಿತು? ಕೇರಳ. ಈ ಕೆಳಗಿನ ಯಾವ ವರ್ಷದಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬಂದಿತು? 1919 ಮಾರ್ಚ್ 21. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ವಿಶಾಖಪಟ್ಟಣಂ ಪೂರ್ವ ಕರಾವಳಿಯ ಒಡವೆ. ಮುಂಬೈ ಅತಿ ದೊಡ್ಡ ಸ್ವಾಭಾವಿಕ ಬಂದರು. ಕೋಲ್ಕತ್ತಾ ಪೂರ್ವ ಭಾರತದ ಹೆಬ್ಬಾಗಿಲು. ಎಲ್ಲವೂ ಸರಿ. ಸಾತ್ಪುರ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು? ದುಗ್ಬಾಗಾರ್. ಈ ಕೆಳಗಿನ ಯಾವ ವರ್ಷದಲ್ಲಿ ಮೊದಲ ನೋಟು ಅಮಾನ್ಯೀಕರಣವನ್ನು ಮಾಡಲಾಯಿತು? 1978. ಶಾರದಾ ಸದನ ಸಂಸ್ಥೆಯ ಸ್ಥಾಪಕರು ಯಾರು? ಪಂಡಿತ್ ರಮಾಬಾಯಿ. ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಅಮರಕಂಟಕ. ಮೊಬೈಲ್ ಬ್ಯಾಂಕಿಂಗ್ ಜಾರಿಗೆ ತಂದ ಮೊದಲ ಬ್ಯಾಂಕ್ ಯಾವುದು? HDFC ಬ್ಯಾಂಕ್. ಓಜೋನ್ ಪದರವನ್ನು ಡ್ಯಾಶ್ರಲ್ಲಿ ಫ್ರೆಂಚ್ ಭೌತಶಾಸ್ತ್ರಜ್ಞ ಚಾರ್ಲ್ಸ್ ಬ್ರಾಡ್ಲಿ ಮತ್ತು ಹೆನ್ರಿ ಬೂಯಿಸ್ ರವರು ಸಂಶೋಧಿಸಿದರು? 1913ರಲ್ಲಿ. ಸಿಪಾಯಿ ದಂಗೆ ಮೊದಲ ಬಾರಿಗೆ ಪ್ರಾರಂಭವಾದ ಸ್ಥಳ ಯಾವುದು? ಮೀರತ್. ಈ ಕೆಳಗಿನವುಗಳಲ್ಲಿ ಔರಂಗಜೇಬನು ಬರೆದ ಕೃತಿ ಯಾವುದು? ಮೇಲಿನ ಎಲ್ಲವೂ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಲಾರ್ಡ್ ಡಾಲೌಸಿ. ಭಾರತದಲ್ಲಿ ಒಟ್ಟು ಎಷ್ಟು ಸಾಂಸ್ಕೃತಿಕ ವಲಯಗಳು ಕಂಡುಬರುತ್ತವೆ? 7. ಮೆಗಲಾನ್ ಜಲಸಂಧಿ ಈ ಕೆಳಗಿನ ಯಾವ ಎರಡು ಸಾಗರಗಳನ್ನು ಸಂಪರ್ಕಗೊಳಿಸುತ್ತದೆ? ದಕ್ಷಿಣ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರ. ಈ ಕೆಳಗಿನ ಯಾವ ದೊರೆಗೆ ಚೋಳ ಮಾರ್ತಾಂಡ ಎಂಬ ಬಿರುದು ಇತ್ತು? ರಾಜರಾಜ ಚೋಳ. ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ದ ಮಿಸ್ಟರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್ ಕೃತಿಯ ಕರ್ತೃ ಯಾರು? ಅರುಂಧತಿ ರಾಯ್. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಯಾವ ಸಂದರ್ಭದಲ್ಲಿ? ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? ಲಾರ್ಡ್ ಡಫರಿನ್. ಮಹಿಳಾ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು? DK ಕರ್ವೆ. ಕ್ವಿಟ್ ಇಂಡಿಯಾ ಚಳವಳಿ ನಡೆದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? ಲಾರ್ಡ್ ಲಿತ್ಗೋ. ಮುನ್ನಾರ್ ಕೊಲ್ಲಿ ಈ ಕೆಳಗಿನ ಯಾವ ಎರಡು ದೇಶಗಳೊಂದಿಗೆ ಸಂಪರ್ಕವನ್ನು ಕೂಡಿಸುವ ಜಲಸಂಧಿಯಾಗಿದೆ? ಶ್ರೀಲಂಕಾ ಮತ್ತು ಭಾರತ. ದಿ ಹೋಮ್ ಅಂಡ್ ದಿ ವರ್ಲ್ಡ್ ಗ್ರಂಥದ ಕರ್ತೃ ಯಾರು? ರವೀಂದ್ರನಾಥ್ ಟಾಗೋರ್. ಸತಿಸಾಗಮನ ಪದ್ಧತಿ ನಿರ್ಮೂಲನೆ ಮಾಡಿದ ಭಾರತದ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್. ಹ್ಯಾಮ್ಲೆಟ್ ಮತ್ತು ಮ್ಯಾಕ್ಬೆತ್ ಕೃತಿಯ ಕರ್ತೃ ಯಾರು? ಶೇಕ್ಸ್ಪಿಯರ್. ಗುಲಾಮಗಿರಿಯ ಕರ್ತೃ ಯಾರು? ಜ್ಯೋತಿಬಾ ಫುಲೆ. ಭಾರತದ ರಂಗಭೂಮಿಯ ಪಿತಾಮಹ ಯಾರು? ಭರತಮುನಿ. ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಮೊದಲ ತೃತೀಯ ಲಿಂಗಿ ಯಾರು? ಕೆ ಪ್ರೀತಿಕಾ ಯಾಶಿನಿ. ರಾಜಾ ರವಿವರ್ಮ ಭಾರತದ ಮೈಕೆಲ್ ಏಂಜೆಲೋ. ಮೈಸೂರು ರಾಜ್ಯದಲ್ಲಿ ಮೊದಲ ಬಾರಿಗೆ ಸತಿ ಪದ್ಧತಿಯನ್ನು ನಿಷೇಧಿಸಿದ ಮೈಸೂರಿನ ಒಡೆಯರು ಯಾರು? ಚಿಕ್ಕದೇವರಾಜ ಒಡೆಯರು. ಕರ್ನಾಟಕ ಸರ್ಕಾರ ಯಾವ ದಿನವನ್ನು ರಾಜ್ಯಾದ್ಯಂತ ದಾಸೋಹ ದಿನ ಆಚರಿಸಲು ನಿರ್ಧರಿಸಿದೆ? ಜನವರಿ 21. ಇತ್ತೀಚೆಗೆ ಫಿಟ್ ಇಂಡಿಯಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದರು? ಅನುರಾಗ್ ಸಿಂಗ್ ಠಾಕೂರ್. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಪ್ರಮುಖ ಹಣಕಾಸು ಸೇರ್ಪಡೆ ಕಾರ್ಯಕ್ರಮ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಆಗಸ್ಟ್ 28, 2021ಕ್ಕೆ ಎಷ್ಟು ವರ್ಷಗಳನ್ನು ಪೂರೈಸಿದೆ? 7. ಸುದ್ದಿಯಲ್ಲಿರುವ ಸ್ವಿಚ್ ಡೆಲ್ಲಿ ಕ್ಯಾಂಪೇನ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಎಲೆಕ್ಟ್ರಿಕ್ ವೆಹಿಕಲ್ ಪ್ರೋತ್ಸಾಹ. ಕಾದಂಬರಿಗಳು ರಾಜ ಮತ್ತು ಕಾದಂಬರಿಗಳ ಸಾರ್ವಭೌಮ ಎಂದು ಖ್ಯಾತರಾದವರು ಯಾರು? ಅರಕಲಗೂಡು ನರಸಿಂಹ ಕೃಷ್ಣರಾವ್. ವಂದೇ ಮಾತರಂ ರಾಷ್ಟ್ರೀಯ ಹಾಡನ್ನು ಯಾವಾಗ ಅಂಗೀಕರಿಸಲಾಯಿತು? 1950 ಜನವರಿ 24. ಭೂಮಿಯ ವಿಮೋಚನಾ ವೇಗ ಎಷ್ಟು? 11.2 km/s. ಬಾಕ್ಸೈಟ್ನಿಂದ ಅಲ್ಯೂಮಿನಿಯಂ ಲೋಹವನ್ನು ಪಡೆಯಲು ಅನುಸರಿಸಿರುವ ಮುಖ್ಯ ವಿಧಾನ ಯಾವುದು? ವಿದ್ಯುತ್ ವಿಭಜನೆ. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದ ಇತಿಹಾಸಕಾರ ಯಾರು? V.A. ಸ್ಮಿತ್.
ಘನವಸ್ತುಗಳಲ್ಲಿ ಶಬ್ದದ ವೇಗವು ಎಷ್ಟಿರುತ್ತದೆ? ಸುಮಾರು 6000 ಮೀಟರ್ ಪರ್ ಸೆಕೆಂಡ್. ಸಾರ್ವತ್ರಿಕ ದಾನಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು? ಓ. ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಯಾವುದು? ಅಮರಾವತಿ. ವಾಕಿಂಗ್ ವಿತ್ ಕಾಮ್ರೇಡ್ ಪುಸ್ತಕದ ಲೇಖಕರು ಯಾರು? ಅರುಂಧತಿ ರಾಯ್. ಶಿಕ್ಷಕರ ದಿನಾಚರಣೆಯನ್ನು ಯಾರ ನೆನಪಿಗಾಗಿ ಆಚರಣೆ ಮಾಡಲಾಗುತ್ತದೆ? ಭಾರತ ರತ್ನ ಸರ್ವಪಲ್ಲಿ ರಾಧಾಕೃಷ್ಣನ್. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಕಾಂಗರು. ವಾಂಖೇಡೆ ಸ್ಟೇಡಿಯಂನಲ್ಲಿ ಇರುವುದು ಎಲ್ಲಿ? ಮುಂಬೈ. ದಿಂಗ್ ಎಕ್ಸ್ಪ್ರೆಸ್ ಎಂದು ಯಾರಿಗೆ ಕರೆಯಲಾಗಿದೆ? ಹಿಮಾದಾಸ್. ಕರ್ನಾಟಕದಲ್ಲಿ ಎಷ್ಟು ಪರಮಾಣು ವಿದ್ಯುತ್ ಸ್ಥಾವರಗಳಿವೆ? 1 ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ? ಜೂನ್ 5. ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು? AB. ಕಾಲಿಂಗ್ ಕಿಣ್ವಗಳನ್ನು ಉತ್ಪತ್ತಿ ಮಾಡುವ ಗ್ರಂಥಿ ಯಾವುದು? ಲಾಲಾ ಗ್ರಂಥಿ. ಮರುಭೂಮಿಯಲ್ಲಿ ಕಂಡುಬರುವ ಮರೀಚಿಕೆಗಳಿಗೆ ಕಾರಣವಾದ ವಿದ್ಯಮಾನ ಯಾವುದು? ಸಂಪೂರ್ಣ ಆಂತರಿಕ ಪ್ರತಿಫಲನ. ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರೇನು? ಸೋಡಿಯಂ ಕ್ಲೋರೈಡ್. ವಾತಾವರಣದಲ್ಲಿರುವ ಓಜೋನ್ ಪದರದ ಕೆಲಸವೇನು? ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವುದು. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರವನ್ನು ನೀಡುವ ಕಾಯ್ದೆ ಯಾವುದು? 24ನೇ ತಿದ್ದುಪಡಿ ಕಾಯ್ದೆ 1971ರಲ್ಲಿ. ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಯಾರು ಲೆಕ್ಕ ಹಾಕುತ್ತಾರೆ? ಕೇಂದ್ರ ಸಾಂಖ್ಯಿಕ ಸಂಸ್ಥೆ. ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಯಾವುದು? ಗ್ಯಾನಿಮೇಡ. ಸೌರಮಂಡಲದ ಅತಿ ಚಿಕ್ಕ ಉಪಗ್ರಹ ಯಾವುದು? ಯುರೋಪ್. ಓಜೋನ್ ಪದರವು ನಾಶವಾಗುತ್ತಿರುವುದಕ್ಕೆ ಪ್ರಮುಖ ಕಾರಣ ಯಾವುದು? ಕ್ಲೋರೋಫ್ಲೋರೋಕಾರ್ಬನ್ CFC. ಗಂಗಾ ನದಿಯ ಮುಖಜ ಭೂಮಿಯನ್ನು ಏನೆಂದು ಕರೆಯುತ್ತಾರೆ? ಸುಂದರ್ಬನ್. ವೇದ ಎಂಬ ಪದದ ಅರ್ಥ ಏನು? ಜ್ಞಾನ, ಶ್ರುತಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾವಾಗ ಆರಂಭಿಸಲಾಯಿತು? 28 ಡಿಸೆಂಬರ್ 1885. ಕನ್ನಡದ ಅತ್ಯಂತ ಪ್ರಾಚೀನ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಪಂಚಾಯತ್ ರಾಜ್ ವ್ಯವಸ್ಥೆಯ ಕನಿಷ್ಠ ಘಟಕ ಯಾವುದು? ಗ್ರಾಮ ಪಂಚಾಯತ್. ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ಭಾರತೀಯ ಮಹಿಳೆ ಯಾರು? ಬಚೇಂದ್ರಿ ಪಾಲ್. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಯಾವಾಗ ಆಯಿತು? 1919. WHO ರ ಕೇಂದ್ರ ಕಚೇರಿಯಲ್ಲಿದೆ? ಸ್ವಿಟ್ಜರ್ಲ್ಯಾಂಡಿನ ಜಿನೀವಾ. ದಾರಾ ಬೇಂದ್ರೆಯವರ ಅಂಕಿತನಾಮ ಯಾವುದು? ಅಂಬಿಕಾ ತನಯ ದತ್ತ. ರಾಷ್ಟ್ರೀಯ ಮತದಾರರ ದಿನ ಎಂದು ಯಾವಾಗ ಆಚರಣೆ ಮಾಡುತ್ತಾರೆ? 25 ಜನವರಿ. ನಮ್ಮ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಡಾಲ್ಫಿನ್. ಸಸ್ಯಗಳ ಸಂತಾನೋತ್ಪತ್ತಿ ಅಂಗ ಯಾವುದು? ಹೂವು. ಪಂಚಾಯಿತಿಗಳಲ್ಲಿ ಮಹಿಳೆಯರಿಗಿರುವ ಮೀಸಲಾತಿ ಪ್ರಮಾಣ ಎಷ್ಟು? 50%. ಬೆಂಕಿ ರೋಗ ಬಹುಮುಖ್ಯವಾಗಿ ಯಾವ ಬೆಳೆಯಲ್ಲಿ ಕಾಣಿಸಿಕೊಳ್ಳುತ್ತದೆ? ಭತ್ತ. ಬಾಕ್ಸೈಟ್ ಯಾವ ಲೋಹದ ಅದಿರಾಗಿದೆ? ಅಲ್ಯೂಮಿನಿಯಂ. ಪ್ರಥಮ ಭಾರತೀಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಯಾರು? ಶ್ರೀಮತಿ ಸರೋಜಿನಿ ನಾಯ್ಡು. ನೀಲಿ ಕ್ರಾಂತಿ ಪಿತಾಮಹ ಯಾರು? ಹರಿಲಾಲ್ ಚೌಧರಿ. ಭಾರತ ಆರಿಸಿದ ಮೊದಲ ಉಪಗ್ರಹದ ಹೆಸರೇನು? ಆರ್ಯಭಟ. ಕನ್ನಡದ ಮೊದಲ ಚಲನಚಿತ್ರ ಯಾವುದು? ಸತಿ ಸುಲೋಚನ. ನೌಕಾಪಡೆ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 4. ಆಚರಣೆಗಳು ಮತ್ತು ದಿನಾಂಕಗಳು. ಕನ್ನಡ ರಾಜ್ಯೋತ್ಸವ ನವೆಂಬರ್ 1. ವಿಶ್ವ ರೆಡ್ ಕ್ರಾಸ್ ದಿನ ಮೇ 8. ಹಿಂದಿ ದಿನ ಸೆಪ್ಟೆಂಬರ್ 14. ಧ್ವಜ ದಿನ ಡಿಸೆಂಬರ್ 7. ವಿಶ್ವ ಏಡ್ಸ್ ದಿನ ಡಿಸೆಂಬರ್ 1. ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10. ವರ್ಣಾಂಧತೆ ಇರುವವರು ಯಾವ ಬಣ್ಣಗಳನ್ನು ಗುರುತಿಸಲಾರರು? ಕೆಂಪು, ಹಸಿರು ಮತ್ತು ನೀಲಿ. ಸೂರ್ಯ ಮತ್ತು ಭೂಮಿಯ ನಡುವೆ ಕೇಂದ್ರ ಬಂದಾಗ ಯಾವ ಗ್ರಹಣ ಸಂಭವಿಸುತ್ತದೆ? ಸೂರ್ಯಗ್ರಹಣ. ವಾಹನಗಳಲ್ಲಿ ಹಿನ್ನೋಟದ ಕನ್ನಡಿಯಾಗಿ ಬಳಸುವ ಮಸೂರ ಯಾವುದು? ಪೀನ ಮಸೂರ. ಪ್ರಾಥಮಿಕ ಬಣ್ಣಗಳು ಯಾವುವು? ಕೆಂಪು, ಹಸಿರು ಮತ್ತು ನೀಲಿ. ಸಸ್ಯಗಳಿಗೆ ಆಹಾರವನ್ನು ಸರಬರಾಜು ಮಾಡುವ ಅಂಗಾಂಶ ಯಾವುದು? ಫ್ಲೋಯಂ. ಬಾಂಬೆ ಷೇರು ಮಾರುಕಟ್ಟೆಯ ಷೇರು ಸೂಚ್ಯಂಕ ಯಾವುದು? ಸೆನ್ಸೆಕ್ಸ್. ಭಾರತದ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು? ಜವಾಹರ್ ನೆಹರು. ಮುಂಜಾನೆ ನಕ್ಷತ್ರ ಅಥವಾ ಬೆಳ್ಳಿ ಚುಕ್ಕಿ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ? ಶುಕ್ರ ಗ್ರಹ. ಹಗಲು ರಾತ್ರಿ ಉಂಟಾಗಲು ಕಾರಣವಾದ ಭೂಮಿಯ ಚಲನೆ ಯಾವುದು? ದೈನಂದಿನ ಚಲನೆ. ಬಸವಸಾಗರ ಜಲಾಶಯ ಎಲ್ಲಿದೆ? ಯಾದಗಿರಿ ಜಿಲ್ಲೆಯ ನಾರಾಯಣಪುರ. ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರಗಳನ್ನು ಸೇರಿಸುವ ಕಾಲುವೆ ಯಾವುದು? ಸೂಯೆಜ್ ಕಾಲುವೆ. ರಾಷ್ಟ್ರಕೂಟ ವಂಶದ ಸ್ಥಾಪಕ ಯಾರು? ದಂತಿದುರ್ಗ. ವಾಸ್ಕೋಡಿಗಾಮನು ಪ್ರಪ್ರಥಮವಾಗಿ ಭಾರತಕ್ಕೆ ಬಂದು ತಲುಪಿದ ಕಲ್ಲಿಕೋಟೆ ಯಾವ ರಾಜ್ಯದಲ್ಲಿದೆ? ಕೇರಳ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಅರ್ಡೆಕರ್ ಮಂಜಪ್ಪ. ತಾಳಿಕೋಟೆ ಯುದ್ಧ ಯಾವಾಗ ನಡೆಯಿತು? ಕ್ರಿಸ್ತಶಕ 1565ರಲ್ಲಿ. ಕರ್ನಾಟಕ ಪ್ರಥಮ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರು? ಡಿ ದೇವರಾಜ್ ಅರಸ್. GSTಯ ವಿಸ್ತೃತ ರೂಪವೇನು? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್.
ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ಏನೆಂದು ಕರೆಯುತ್ತಾರೆ? ರೇಖಾಂಶಗಳು. ದೇಹದ ಉಷ್ಣತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಥರ್ಮಾಮೀಟರ್. ಕಬ್ಬಿಣ ತುಕ್ಕು ಹಿಡಿಯುವುದರಿಂದ ಅದರ ತೂಕದಲ್ಲಾಗುವ ಬದಲಾವಣೆಯನ್ನು ತೂಕ ಹೆಚ್ಚಾಗುತ್ತದೆ. ಕನ್ನಡದ ಮೊದಲ ಶಾಸನ ಯಾವುದು? ಆಲ್ಮಿಡಿ ಶಾಸನ. ಗೋಲ್ ಗುಂಬಜ್ ಇರುವುದೆಲ್ಲಿ? ವಿಜಯಪುರ. ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಡದಲ್ಲಿವೆ? ತುಂಗಭದ್ರಾ ನದಿ. ಭಾರತದ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಡಾಕ್ಟರ್ APJ ಅಬ್ದುಲ್ ಕಲಾಂ. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? 1986. ಶ್ರೀಲಂಕಾ ಬ್ರಿಟಿಷರಿಂದ ಯಾವಾಗ ಸ್ವಾತಂತ್ರ್ಯ ಪಡೆಯಿತು? 1948. ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು? ಸರಿಸುಮಾರು 120 ದಿನಗಳು. ಮಾನವನ ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು? ಮುಮ್ಮೆದುಳು, ಸೆರೆಬ್ರಮ್. ಪರಾಗರೇಣುಗಳನ್ನು ಕೇಸರದಿಂದ ಶಾಲಾಗ್ರಹಕ್ಕೆ ವರ್ಗಾಯಿಸುವ ಕ್ರಿಯೆಗೆ ಏನೆಂದು ಹೆಸರು? ಪರಾಗಸ್ಪರ್ಶ. ಕೃತಕವಾಗಿ ಹಣ್ಣು ಮಾಡಲು ಯಾವ ರಾಸಾಯನಿಕವನ್ನು ಬಳಸುತ್ತಾರೆ? ಇಥೈಲಿನ್. ಗೆಲಿನ ಯಾವ ಲೋಹದ ಅದಿರಾಗಿದೆ? ಸೀಸ. ರಾಜ್ಯಸಭೆ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು? 30 ವರ್ಷ. ಭಾಷೆಯ ಆಧಾರದ ಮೇಲೆ ಮೊದಲು ರಚನೆಯಾದ ರಾಜ್ಯ ಯಾವುದು? ಆಂಧ್ರಪ್ರದೇಶ. ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿವೆ? 3. SBM ಬ್ಯಾಂಕ್ನ ಸ್ಥಾಪಕರು ಯಾರು? ಸರ್ ವಿಶ್ವೇಶ್ವರಯ್ಯ. ಫೋಬೋಸ್ ಮತ್ತು ಡಿವೋಸ್ ಯಾವ ಗ್ರಹದ ಉಪಗ್ರಹಗಳಾಗಿವೆ? ಮಂಗಳ ಗ್ರಹ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಸಂಪರ್ಕ ಕಲ್ಪಿಸುವ ಕಾಲುವೆ ಯಾವುದು? ಸುಯೇಜ್ ಕಾಲುವೆ. ಸಹಾರಾ ಮರುಭೂಮಿ ಯಾವ ದೇಶದಲ್ಲಿದೆ? ಉತ್ತರ ಆಫ್ರಿಕಾ. ಲೂ ಮಾರುತಗಳು ಎಲ್ಲಿ ಕಂಡುಬರುತ್ತವೆ? ಉತ್ತರ ಭಾರತ ಮತ್ತು ಪಾಕಿಸ್ತಾನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಇರುವುದು ಎಲ್ಲಿ? ಬಾಗಲಕೋಟೆ. ಭಾರತದ ಅತಿ ಎತ್ತರದ ಶಿಖರವಾದ ಗಾಡ್ವಿನ್ ಅಶ್ವಿನ್ ಇದರ ಎತ್ತರ ಎಷ್ಟು? 8611. ಬ್ರಹ್ಮಪುತ್ರ ನದಿಗೆ ಬಾಂಗ್ಲಾದೇಶದಲ್ಲಿ ಯಾವ ಹೆಸರಿದೆ? ಪದ್ಮ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರೈಲ್ವೆ ವ್ಯವಸ್ಥೆ ಇಲ್ಲ? ಕೊಡಗು. ಯಾವ ನದಿಗೆ ಅಡ್ಡಲಾಗಿ ಹಿರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ? ಮಹಾನದಿ. ಕುದುರೆಮುಖ ಯಾವ ಲೋಹದ ಅದಿರಿಗೆ ಪ್ರಸಿದ್ಧವಾಗಿದೆ? ಕಬ್ಬಿಣ. ಚಿಲ್ಕಾ ಸರೋವರವು ಭಾರತದ ಯಾವ ರಾಜ್ಯದಲ್ಲಿದೆ? ಒಡಿಸ್ಸಾ. ಪೆಟ್ರೋಲಜಿ ಎಂಬುದು ಯಾವುದರ ಅಧ್ಯಯನ? ಶಿಲೆಗಳು. ದಕ್ಷಿಣ ಗಂಗೆ ಎಂದು ಯಾವ ನದಿಗೆ ಕರೆಯುತ್ತಾರೆ? ಕಾವೇರಿ. ಬುದ್ಧನನ್ನು ಏಷ್ಯಾದ ಬೆಳಕು ಎಂದವರು ಯಾರು? ಎಡ್ವಿನ್ ಅನಾಲ್ಡ್. ಬುದ್ಧ ಪದದ ಅರ್ಥವೇನು? ಜ್ಞಾನಪಡದವನು. ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸಿದ ಧರ್ಮ ಯಾವುದು? ಬೌದ್ಧ ಧರ್ಮ. ಜಹಾಂಗೀರ್ನ ಮೊದಲ ಹೆಸರೇನು? ಸಲೀಂ. ಬ್ರಾಹ್ಮಣರ ಮೇಲೆ ದೇಸಿಯ ಕಂದಾಯವನ್ನು ಹೇರಿದ ಮೊಘಲ್ ದೊರೆ ಯಾರು? ಔರಂಗಜೇಬ್. ಭಾರತದ ಮೊದಲ ಪೋರ್ಚುಗೀಸ್ ವೈಸ್ರಾಯ್ ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ನರು ಯಾರು? ಫ್ರೆಂಚರು. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಆತ್ಮಾರಾಮ್ ಪಾಂಡುರಂಗ. ಕರ್ನಾಟಕವನ್ನು ಆಳಿದ ಪ್ರಥಮ ಕನ್ನಡದ ರಾಜಮನೆತನ ಯಾವುದು? ಕದಂಬರು. ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಇಬ್ರಾಹಿಂ ರೋಜಾ, ವಿಜಯಪುರ ಜಿಲ್ಲೆ. ಮೋಹನ ತರಂಗಿಣಿ ಕೃತಿಯ ರಚನೆಕಾರರು ಯಾರು? ಕನಕದಾಸರು. ಮೊಘಲರ ಕಾಲದಲ್ಲಿ ಭಾರತಕ್ಕೆ ಬಂದ ಮೊದಲ ವ್ಯಾಪಾರಿಗಳು ಯಾರು? ಪೋರ್ಚುಗೀಸರು. URLನ ವಿಸ್ತೃತ ರೂಪವೇನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. GBಗೆ ಎಷ್ಟು MBಗಳು ಸಮನಾಗುತ್ತವೆ? 1024 MB. ಸೂರ್ಯ ದೇವಾಲಯ ಇರುವುದು ಎಲ್ಲಿ? ಕೋನಾರ್ಕ್. ಮೈಸೂರು ವಿಶ್ವವಿದ್ಯಾಲಯ ಧ್ಯೇಯವಾಕ್ಯವೇನು? ನಹಿ ಜ್ಞಾನೇನ ಸದೃಶಂ. ನಗಿಸುವ ಅನಿಲವೆಂದು ಯಾವ ಅನಿಲಕ್ಕೆ ಕರೆಯುತ್ತಾರೆ? ನೈಟ್ರಸ್ ಆಕ್ಸೈಡ್. ಭೂಮಿಯಿಂದ ಎತ್ತರಕ್ಕೆ ಹೋದ ಹಾಗೆ ನೀರಿನ ಕುದಿಯುವ ಬಿಂದುವಿನಲ್ಲಾಗುವ ಬದಲಾವಣೆ ಏನು? ಕುದಿಯುವ ಬಿಂದು ಕಡಿಮೆಯಾಗುತ್ತದೆ. ರಕ್ತದಲ್ಲಿ ಇನ್ಸುಲಿನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಮಧುಮೇಹ, ಸಕ್ಕರೆ ಕಾಯಿಲೆ. ಟೆಲಿಸ್ಕೋಪನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಗೆಲಿಲಿಯೋ ಗೆಲಿಲಿ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿಯು ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿಯಾಗಿದೆ. ಸಿಂಧು ಮತ್ತು ಬ್ರಹ್ಮಪುತ್ರ ನದಿಗಳು ಗಂಗಾ ನದಿಗಿಂತ ಉದ್ದದ ನದಿಗಳಾಗಿವೆ. ಆದರೆ ಭಾರತದ ಒಳಗೆ 2 ನದಿಗಳು ಆವರಿಸಿರುವ ದೂರವು ಗಂಗಾ ನದಿಗಿಂತ ಕಡಿಮೆ. ಅತ್ಯಂತ ಗಟ್ಟಿಯಾದ ಅಲೋಹ ಯಾವುದು? ವಜ್ರವು ಅತ್ಯಂತ ಗಟ್ಟಿಯಾದ ಅಲೋಹವಾಗಿದೆ. ಆಮ್ಲಮಳೆಗೆ ಕಾರಣವಾಗಿರುವ ಅನಿಲಗಳು ಯಾವುವು? ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫೈಡ್ ಡೈಆಕ್ಸೈಡ್. ಜಗತ್ತಿನ ಉದ್ದವಾದ ನದಿ ಯಾವುದು? ನೈಲ್ ನದಿಯು ಜಗತ್ತಿನ ಉದ್ದವಾದ ನದಿಯಾಗಿದೆ. ಇದರ ಉದ್ದವು 6650 ಕಿಲೋಮೀಟರ್ ಇದೆ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ್ ಮತ್ತು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.